ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ ಇಲ್ಲೂ ಕೂಡ ಇಲ್ಲಲ್ಲ, ಆಚೆ ಹೋಗೋಣ. ಏನ್ ಮಾಡ್ತಿದ್ಯಾ? ಬಿಡು, ನಿನಗೆ ಹೇಳ್ತಿರೋದ್ ಮಿತ್ರ, ಬಿಡು. ಅಯ್ಯೋ, ಈ ಫೋಟೋ ಕೆಳಗೆ ಹೇಗ್ ಬಿತ್ತು? ನಿನ್ ಗಂಡನ ಫೋಟೋ ಕೆಳಗಡೆ ಬಿದ್ರೆ ಅಷ್ಟು ಬೇಜಾರ? ಯಾಕೆ ಹಂಗೆ? ಒಬ್ಬ ವ್ಯಕ್ತಿನ ನಾವು ನಮ್ಗಿಂತ ಹೆಚ್ಚು ಇಷ್ಟಪಟ್ರೆ ಅವ್ರಿಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ನಮಗ್ ತುಂಬಾ ಬೆಲೆ ಬಾಳೋದು ಅನ್ಸುತ್ತೆ. ಇಂಟ್ರೆಸ್ಟಿಂಗ್. ಸೊ ಮಿತ್ರ ಅಂದ್ರೆ ನಿನಗೆ ಅಷ್ಟಿಷ್ಟನಾ? ಅವ್ರಂದ್ರೆ ನನ್ಗಿಷ್ಟ ಅಲ್ಲ. ಮತ್ತೆ ಅವ್ರಂದ್ರೆ ನನಗ್ ಪ್ರಾಣ ಪ್ರಾಣ ಪ್ರಾಣ. ಕಮಾನ್ ಭಾಗ್ಯ, ಅವ್ರಂದ್ರೆ ನಂಗೆ ಪ್ರಾಣ ಅಂದ್ರೆ ನನಗೇನರ್ಥ ಆಗುತ್ತೆ? ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಹೇಳ್ಬೇಕಲ್ವಾ? ಅವ್ರ ಜೊತೆಗೆ ಪ್ರತಿ ಕ್ಷಣ ಇರ್ಬೇಕು ಅನ್ಸುತ್ತೆ. ಅವ್ರ ಪಕ್ಕದಲ್ಲಿ ಇಲ್ದೇ ಇದ್ರೆ ಏನೋ ಕಳ್ಕೊಂಡ್ ಹಾಗನ್ಸುತ್ತೆ. ಅವ್ರನ್ನ ಬಿಟ್ರೆ ನನ್ ಸುತ್ತ ಈ ಪ್ರಪಂಚನೇ ಇಲ್ವೇನೋ ಅಂತ ಅನ್ಸುತ್ತೆ. ಒಂದ್ ವೇಳೆ ಅವ್ರು ಇಲ್ದೇ ಇದ್ರೆ ನನ್ ಜೀವನನೇ ಇಲ್ವೇನೋ ಅನ್ಸುತ್ತೆ. ವಾವ್, ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರಿ. ಒಬ್ಬರ ಮೇಲಿರೋ ಪ್ರೀತಿನ ಇದಕ್ಕೂ ಮೊದಲು ಇಷ್ಟು ಚೆನ್ನಾಗಿ ನಂಗೆ ಯಾರು ಹೇಳಿರ್ಲಿಲ್ಲ. ಬಟ್ ಐ ಹ್ಯಾವ್ ಒನ್ ಡೌಟ್. ಏನು? ನಿಂದು ಅರೇಂಜ್ ಮ್ಯಾರೇಜ್ ಅಲ್ಲ? ಹೌದು. ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ನಿಜವಾಗ್ಲೂ ಲವ್ ಇರುತ್ತಾ? ಯಾಕಿರಲ್ಲ ನೀರಜ್, ತುಂಬಾ ಇರುತ್ತೆ. ಅಂದ್ರೆ ತಾಳಿ ಕಟ್ಬಿಟ್ರೆ ಅವ್ರ ಮೇಲೆ ಹಾಗೆ ಪ್ರೀತಿ ಹುಟ್ಬಿಡುತ್ತಾ? ಅದಕ್ಕೇನಾದ್ರೂ ಕಾರಣ ಇರಬೇಕಲ್ಲ? ಪ್ರೀತಿ ಹುಟ್ಟೋದಕ್ಕೆ ದೊಡ್ಡ ದೊಡ್ಡ ಕಾರಣನೇ ಇರ್ಬೇಕಾಗಿಲ್ಲ. ಆ ವ್ಯಕ್ತಿ ನಮ್ ಜೊತೆ ಇರೋ ರೀತಿ ನಮ್ಗಿಷ್ಟ ಆದ್ರೆ ಸಾಕು. ಅಂದ್ರೆ ಅಷ್ಟು ಸಿಂಪಲ್ ಆಗಿ ಪ್ರೀತಿ ಹುಟ್ಬಿಡುತ್ತಾ? ಒಬ್ಬ ವ್ಯಕ್ತಿ ಎಲ್ರಿಗಿಂತ ನಮ್ಗೆ ಹೆಚ್ಚು ಬೆಲೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ರಿಗಿಂತ ನಮ್ಮನ್ನ ಸ್ಪೆಷಲ್ ಆಗಿ ನೋಡ್ತಿದ್ರೆ ಅದು ನಮ್ಗೆ ಎಷ್ಟು ಇಷ್ಟ ಆಗುತ್ತೆ. ಇಂಥ ಚಿಕ್ಕ ಚಿಕ್ಕ ವಿಷಯದಿಂದನೇ ಪ್ರೀತಿ ಹುಟ್ಟೋದು. ಮಿತ್ರ ನಿನ್ನ ಅಷ್ಟು ಸ್ಪೆಷಲ್ ಆಗಿ ನೋಡ್ತಾರ? ಏನೋ ನಂಗೆ ಹಾಗೆ ಅನ್ಸುತ್ತೆ. ಅವ್ರು ನೋಡೋ ನೋಟ, ಮಾತಾಡೋ ರೀತಿ, ನನ್ ಜೊತೆ ಇರೋ ವಿಧಾನ, ಅದೆಲ್ಲ ನಂಗೇನೇನೋ ಹೇಳುತ್ತೆ. ಭಾಗ್ಯ, ನೀನ್ ನನ್ಗೆ ತುಂಬಾ ಸ್ಪೆಷಲ್ ಅಂತ ಪದೇ ಪದೇ ನನ್ಗೆ ಹೇಳ್ದಾಗ ಅನ್ಸುತ್ತೆ. ಇಂಟ್ರೆಸ್ಟಿಂಗ್. ಮಿತ್ರ ಕೂಡ ನಿನ್ನ ಅಷ್ಟೇ ಪ್ರೀತಿಸ್ತಾನ? ಪ್ರೀತಿಸ್ತಾರೆ. ನಿನಗೆ ಒಂದ್ಸಲ ಏನಾದ್ರೂ ಐ ಲವ್ ಯು ಹೇಳಿದನ? ತುಂಬಾ ಸಲ ಹೇಳಿದ್ದಾರೆ. ಆದ್ರೆ ಅವ್ರು ಹೇಳೋ ಐ ಲವ್ ಯುಗೆ ಭಾಷೆ ಇರಲ್ಲ. ಅಂದ್ರೆ ಐ ಲವ್ ಯು ಅಂತ ಅವ್ರ ಮಾತಲ್ಲಿ ಹೇಳಲ್ಲ. ಮತ್ತೆ ಇನ್ನಂಗ್ ಹೇಳ್ತಾನೆ? ಆಗಾಗ ನನ್ನ ಸ್ಪೆಷಲ್ ಆಗಿ ನೋಡ್ತಾರೆ. ಆ ನೋಟ ಹೇಗಿರುತ್ತೆ ಅಂದ್ರೆ ನೇರವಾಗಿ ನನ್ನ ಹೃದಯಕ್ಕೆ ತಾಗುತ್ತೆ. ಅದ್
ನನ್ಗೆ ಐ ಲವ್ ಯು ಅಂತ ಹೇಳ್ದಾಗೆ ಇರುತ್ತೆ. ಅವ್ರಾಗಾಗ ತುಂಬಾ ಕಾಳಜಿಯಿಂದ ನನ್ನ ಸ್ಪರ್ಶಿಸ್ತಾರೆ. ಆ ಸ್ಪರ್ಶ ಹೇಗಿರುತ್ತೆ ಗೊತ್ತಾ? ನಾನ್ ನಿನ್ ಜೊತೆ ಇದೀನಿ ಅನ್ನೋ ಭರವಸೆ ಕೊಡೋ ಹಾಗಿರುತ್ತೆ. ಆ ಸ್ಪರ್ಶ ನನ್ಗೆ ಐ ಲವ್ ಯು ಅಂತ ಹೇಳ್ದಾಗ ಕೂಡ ಇರುತ್ತೆ. ತಗೋ. ಯಾಕೆ ಹಂಗೆ ನಗ್ತಾ ಇದೆಯಾ? ಕೆಲವೊಂದು ವಿಷಯ ಹೇಳೋಕೆ ತುಂಬಾ ಚಿಕ್ಕದು ಅನ್ಸುತ್ತೆ, ಆದ್ರೆ ಯಾವತ್ತೂ ಮರಿದಿರೋ ಹಾಗೆ ಸಿಹಿ ನೆನ್ಪುಗಳನ್ನ ಕೊಡುತ್ತೆ. ಏನದು? ಒಂದ್ಸಲ ಏನಾಯ್ತು ಗೊತ್ತಾ? ನನ್ಗೆ ಜೋರ್ ನಿದ್ರೆ ಬಂದಾಗ AC ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡಿ ಅವ್ರು ನನ್ ಮೇಲೆ ಬೆಡ್ಶೀಟ್ ಹೊತ್ಸಿ ಹೋಗಿದ್ರು. ಆ ರೀತಿ ನಮ್ಗೋಸ್ಕರ ಒಬ್ರು ಕಾಳಜಿ ವಹಿಸಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಒಂದ್ಸಲ ನನ್ ಕಾಲಕ್ ಗಾಯ ಆದಾಗ ಅವರು ತಮ್ಮ ಕೈಯಲ್ಲಿ ನನ್ ಪಾದ ಹಿಡ್ಕೊಂಡು ಅದಕ್ಕೆ ಕಟ್ಟಿದ್ರು. ಅಷ್ಟು ಪ್ರೀತಿ ಮಾಡೋರು ನಮ್ ಲೈಫ್ನಲ್ಲಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಆ ಥರ ಫೀಲಿಂಗ್ಸ್ನ ಮಾತಲ್ಲಿ ಹೇಳೋಕೆ ಆಗಲ್ಲ. ಅದ್ನ ಮನ್ಸಿಂದನೇ ನೋಡ್ಬೇಕು, ಮನ್ಸಿಂದನೇ ಅರ್ಥ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ವಿಷಯಗಳೇ ಮನ್ಸಲ್ಲಿ ಅಳಿಸ್ದೇ ಇರೋ ಗುರ್ತು ಮೂಡ್ಸೋದು. ಭಾಗ್ಯ, ಇವಾಗ ನಂಗೆ ಅರ್ಥ ಆಗ್ತಾ ಇದೆ. ನೀನು ಹೇಳ್ದಂಗೆ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ತುಂಬ ದೊಡ್ಡ ಅರ್ಥ ಇರುತ್ತೆ. ಸರಿ ನೀರಜ್, ಹೋಗೋಣ ಈಗ. ನಾನೇನಾದರೂ ಲಿಮಿಟ್ ಕ್ರಾಸ್ ಮಾಡಿದೆ ಅಂತ ಅನ್ಸಿದ್ರೆ ಐ ಆಮ್ ವೆರಿ ಸಾರಿ. ಅಯ್ಯೋ, ಅದೇನ್ ಪರವಾಗಿಲ್ಲ ನೀರಜ್. ನಾನ್ ಯಾರಿಗೂ ಲಿಮಿಟ್ ಕ್ರಾಸ್ ಮಾಡೋಕ್ ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.